ಬಂಧುಗಳೇ ನಮಸ್ಕಾರ. ಇವತ್ತು ಜನವರಿ 30 ಹುತಾತ್ಮರ ದಿನ. ಮಹಾತ್ಮ ಗಾಂಧೀಜಿಯವರು ಹತ್ಯೆಯಾದ ದಿನ. ಇಂತಹ ದಿನದಲ್ಲಿ ನಾವು ಚನ್ನಗಿರಿ ತಾಲೂಕಿನ ದೇವರಹಳ್ಳಿಯಲ್ಲಿದ್ದೀವಿ. ಕಳೆದ 4 ದಿನಗಳಿಂದ ಒಂದು ವಿಶಿಷ್ಟವಾದ, ಅಪರೂಪದ ಮತ್ತು ಸಕಾಲಿಕವಾದ ಒಂದು ಪಾದಯಾತ್ರೆ ನಮ್ಮ ನಡೆ ಸರ್ವೋದಯದೆಡೆಗೆ ಅಂತ ಏನು ಮಹಾತ್ಮ ಗಾಂಧೀಜಿಯವರು ಪ್ರತಿಪಾದಿಸಿದ ಸರ್ವೋದಯ ಇದೆ. ಆ ವಿಚಾರವನ್ನು ಹಿಡ್ಕೊಂಡು ಸಾಣೇಹಳ್ಳಿಯ ಪಂಡಿತಾರಾಧ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸುಮಾರು 80 ಕಿಲೋಮೀಟರ್ಗಳ ಪಾದಯಾತ್ರೆ ಇವತ್ತು 4ನೇ ದಿವಸ, ಕೊನೆಯ ದಿವಸಕ್ಕೆ ಬಂದಿದೆ. ಸಾಣೇಹಳ್ಳಿ ಸ್ವಾಮೀಜಿಗಳು ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಪ್ರಗತಿಪರ ವಿಚಾರಗಳಿಗೆ ಬದ್ಧರಾಗಿರುವಂಥವರು, ನ್ಯಾಯನಿಷ್ಠರು. ಹಲವಾರು ಸಂದರ್ಭಗಳಲ್ಲಿ ಸಮಾಜದ ಅನಿಷ್ಟಗಳ ಬಗ್ಗೆ ಬಹಳ ಅಪರೂಪ ಅನ್ನುವಂತಹ ಒಂದು ಸಂದರ್ಭಗಳಲ್ಲಿ ಮಾತನಾಡಿರುವಂಥವರು. ಅವರ ನೇತೃತ್ವದಲ್ಲಿ ರಾಜ್ಯದ ಅನೇಕ ಜನರು, ವಿಶೇಷವಾಗಿ ಹೋರಾಟಗಾರರು, ಬುದ್ಧಿಜೀವಿಗಳು, ಸಾಮಾಜಿಕ ಕಾರ್ಯಕರ್ತರು ಇವರೆಲ್ಲ ಸೇರಿ 5 ಅಂಶಗಳನ್ನು ಇಟ್ಕೊಂಡು ಒಂದು ಕೃಷಿ, ಪರಿಸರ, ಆರೋಗ್ಯ, ಶಿಕ್ಷಣ ಮತ್ತು ರಾಜಕೀಯ, ಈ 5 ಕ್ಷೇತ್ರಗಳಲ್ಲಿ ಒಂದು ಉತ್ತಮವಾದಂತಹ ಬದಲಾವಣೆಗಳಾಗಬೇಕು, ಒಳ್ಳೆಯ ಪರಿಸರ ನಿರ್ಮಾಣವಾಗಬೇಕು. ಯಾಕಂದ್ರೆ ಇವತ್ತು ಜಾಗತಿಕ ತಾಪಮಾನ ಏರಿಕೆ ಆಗ್ತಿರುವಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಪ್ರಳಯದ ರೂಪದಲ್ಲಿ ಈ ಜಾಗತಿಕ ಪರಿಸರವೇ ಬದಲಾಗುವಂತಹ ಸಂದರ್ಭದಲ್ಲಿ ಪರಿಸರದ ಬಗ್ಗೆ ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಮತ್ತೆ ಇವತ್ತು ನಾವು ತಿಂತಿರುವಂತಹ ಆಹಾರ ಪದಾರ್ಥಗಳು ಒಂದು ವಿಷಯುಕ್ತವಾಗಿರುವಾಗ ಆಹಾರ ಪದಾರ್ಥಗಳನ್ನ ವಿಷಮುಕ್ತ ಮಾಡಬೇಕು, ಕೃಷಿಯನ್ನ ವಿಷದಿಂದ ಹೊರಗೆ ತರಬೇಕು. ಅದೇ ರೀತಿಯಲ್ಲಿ ಆರೋಗ್ಯ, ಮಾನಸಿಕ ಮತ್ತು ದೈಹಿಕ ಆರೋಗ್ಯಗಳನ್ನು ಸಹ ನಾವು ಉತ್ತಮವಾಗಿ ಇಟ್ಕೊಳ್ಬೇಕು. ಅಂದ್ರೆ ಇವೆಲ್ಲ ಹಲವಾರು ರೀತಿಯ ಕಾರಣಗಳು ಮತ್ತೆ ಅದಕ್ಕೆ ಕಾರಣಗಳಿರುತ್ತೆ. ಆ ಆರೋಗ್ಯ ವ್ಯವಸ್ಥೆಯನ್ನು ಸುಧಾರಿಸಬೇಕು. ಶಿಕ್ಷಣ ವ್ಯವಸ್ಥೆ ಇವತ್ತು ಬಹುತೇಕವಾಗಿ ಖಾಸಗೀಕರಣವಾಗಿ ಉಳ್ಳವರ ಮಕ್ಕಳು ಮಾತ್ರ ಇವತ್ತು ಶಿಕ್ಷಣವನ್ನ ಕೊಳ್ಳುಕೊಳ್ತಿದ್ದಾರೆ. ಶಿಕ್ಷಣ ಸರ್ಕಾರ ಖಾತ್ರಿ ಮಾಡಬೇಕು, ಮಾತೃಭಾಷೆಯಲ್ಲಿ ಶಿಕ್ಷಣ ಆಗಬೇಕು ಅನ್ನುವಂಥ ಸಂದರ್ಭಗಳಲ್ಲಿ ಇವತ್ತು ಶಿಕ್ಷಣ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಶ್ರೇಣೀಕೃತ ವ್ಯವಸ್ಥೆಯನ್ನ ಉಂಟು ಮಾಡ್ತಾ ಇದೆ. ಸರ್ಕಾರಿ ಶಾಲೆಯಲ್ಲಿ ಓದ್ದವರು, ಒಳ್ಳೆಯ ಖಾಸಗಿ ಶಾಲೆಯಲ್ಲಿ ಓದ್ದವರು, ಅತ್ಯುನ್ನತವಾದಂತಹ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ದವರು, ಈ ತರಹದ ಹಲವಾರು ರೀತಿಯ ಶಿಕ್ಷಣ ವ್ಯವಸ್ಥೆಯಿಂದಾಗಿ ಇವತ್ತು ಸಮಾಜದಲ್ಲಿ ಅಸಮಾನತೆ ಆಗ್ತಾ ಇದೆ. ಅದೇ ರೀತಿಯಾಗಿ ಇವೆಲ್ಲವನ್ನ ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲವನ್ನ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪ್ರಭಾವಿಸುವಂತಹದ್ದು ರಾಜಕಾರಣ. ಇವತ್ತು ರಾಜಕಾರಣ ಅನ್ನುವಂಥದ್ದು ಬಹಳ ತುಚ್ಛವೂ, ನೀಚವೂ, ಅಧಮವೂ ಆಗಿ ಹೋಗಿದೆ. ಹಾಗಾಗಿ ಎಲ್ಲದರಲ್ಲೂ ಒಂದು ಬದಲಾವಣೆಗಳಾಗಬೇಕು. ಆ ಮೂಲಕ ನಾವು ಸರ್ವೋದಯ, ಸರ್ವರ ಏಳಿಗೆ, ಸರ್ವರ ಉದಯ, ಎಲ್ಲಾ ಜನರು ಭೂಮಿ ಮೇಲೆ ಇರುವಂತಹ ಕೇವಲ ಮನುಷ್ಯರು ಮಾತ್ರವಲ್ಲ, ಇಲ್ಲಿರುವಂತಹ ಸಕಲ ಚರಾಚರ ಜೀವಿಗಳು ಸಹ ನೆಮ್ಮದಿ, ಗೌರವದಿಂದ, ಘನತೆಯಿಂದ ಬದುಕುವಂತ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಆ ನಿಟ್ಟಿನಲ್ಲಿ ಒಂದು ಜಾಗೃತಿಯನ್ನು ಉಂಟು ಮಾಡಬೇಕು ಅಂತೇಳಿ 74 ವರ್ಷ ವಯಸ್ಸಿನ ವಯೋವೃದ್ಧರು, ಜ್ಞಾನವೃದ್ಧರು ಆಗಿರುವಂತಹ ಕರ್ನಾಟಕದ ಸ್ವಾಮೀಜಿಗಳಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಪಂಡಿತಾರಾಧ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಪಾದಯಾತ್ರೆ ಕಳೆದ 4 ದಿನಗಳಿಂದ ಸಾಣೇಹಳ್ಳಿಯಿಂದ ಆರಂಭವಾಗಿ ಇವತ್ತು ದೇವರಹಳ್ಳಿ ಅನ್ನೋ ಊರಿಗೆ ಬಂದಿದೆ. ಇಲ್ಲಿ ಚಾರಿತ್ರಿಕವಾದ ಒಂದು ಸ್ಥಳ, ಇಲ್ಲಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಸಂತೆಬೆನ್ನೂರು. ಇವತ್ತು ಅದರ ಸಮಾರೋಪ ಅಲ್ಲಿಗೆ ನಡೆಯುತ್ತೆ. ಇನ್ನೊಂದು 10 ಕಿಲೋಮೀಟರ್ ಸಾಗಿದ ಮೇಲೆ ಅಲ್ಲಿ ಸಂತೆಬೆನ್ನೂರಲ್ಲಿ ಇದು ಸಮಾರೋಪವಾಗುತ್ತೆ. ಈ ನಾನು ನೋಡಿದ ಹಾಗೆ ನಾನು ಮೊದಲ ದಿವಸ ಬಂದಿದ್ದೆ ಮತ್ತು ಇವತ್ತು ಕೊನೆಯ ದಿವಸ ಬಂದಿದ್ದೀನಿ. ರಾಜ್ಯದ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ, ಸಮಾಜಮುಖಿಯಾಗಿ ಯೋಚನೆ ಮಾಡುವಂತಹ, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರುವಂತಹ ಅನೇಕ ಜನ ಬಂದು ಈ ಪಾದಯಾತ್ರೆಯಲ್ಲಿ 74 ವರ್ಷದ ಸ್ವಾಮೀಜಿಗಳ ಜೊತೆಗೆ ತಾವು ನಡೀತಿದ್ದಾರೆ. ಆ ಮೂಲಕ ಜನರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಈಗಾಗಲೇ ನಾನು ಹೇಳಿದಂಗೆ ಇದು ವಿಶಿಷ್ಟವಾದ ಮತ್ತು ಅಪರೂಪದ ಮತ್ತು ಸಕಾಲಿಕವಾದಂತಹ ಒಂದು ಪಾದಯಾತ್ರೆ. ರಾಜ್ಯದ ಜನ ಇದನ್ನ ಗಮನಿಸಿ, ಮಾಧ್ಯಮಗಳು ಸಹ ಇದನ್ನ ವಿಸ್ತೃತವಾಗಿ ಪ್ರಚಾರ ಮಾಡ್ತೀವಿ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಇದೊಂದು ತುಂಬಾ ವಿಶಿಷ್ಟವಾದದ್ದು. ನನಗೆ ಗೊತ್ತಿರುವ ಹಾಗೆ ಯಾವುದೇ ಸ್ವಾಮೀಜಿ ಕಳೆದ ನನ್ನ ಜೀವನಾನುಭವದಲ್ಲಿ ನಾನು ಯಾವುದೇ ಸ್ವಾಮೀಜಿ ಇಷ್ಟು ಸುದೀರ್ಘವಾದಂತಹ ಪಾದಯಾತ್ರೆಯನ್ನ ಮಾಡಿದ್ದನ್ನು ನಾನು ನೋಡಿಲ್ಲ. ರಸ್ತೆಗಿಳಿದಿದ್ದಾರೆ. ದುಷ್ಟರು, ಭ್ರಷ್ಟರು, ಅಯೋಗ್ಯರು, ನೀಚರು, ಅಧಮರ ಪರವಾಗಿ ರಸ್ತೆಗಿಳಿದಿದ್ದನ್ನ ಸ್ವಾಮೀಜಿಗಳು ಯಾವೆಲ್ಲ ರೀತಿಯ ಅಕ್ರಮಗಳಲ್ಲಿ ಕುಕೃತ್ಯಗಳನ್ನ ಮಾಡಿದ್ದಾರೆ ಅಂತ ನಾವು ನೋಡಿದ್ದೀವಿ ನಮ್ಮ ರಾಜ್ಯದಲ್ಲಿ. ಆದ್ರೆ ಇಂತಹ ಸಂದರ್ಭದಲ್ಲಿ ಒಂದು ಸದಾಶಯವನ್ನು ಇಟ್ಕೊಂಡು, ಅದು ಸರ್ವೋದಯ ಅನ್ನುವಂತಹ ಕುಲ, ಜಾತಿ, ಮತ ಮೀರಿದಂತಹ ಒಂದು ಸರ್ವೋದಯದ ಆದರ್ಶಗಳನ್ನು ಇಟ್ಕೊಂಡು ಈ ತರದ ಒಂದು ಪಾದಯಾತ್ರೆ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಪ್ರಾಮಾಣಿಕರು, ಸಜ್ಜನರು ಇಂತಹ ಪಾದಯಾತ್ರೆಯನ್ನು ಬೆಂಬಲಿಸಬೇಕು, ಆಶಯಗಳನ್ನು ಗೌರವಿಸಬೇಕು ಮತ್ತು ತಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ನಾನು ನನ್ನ ವೈಯಕ್ತಿಕವಾದ ಅನುಭವಕ್ಕೆ ಬಂದಿರುವಂಥದ್ದು ಅಥವಾ ನನ್ನ ವೈಯಕ್ತಿಕ ತಿಳಿವಿಗೆ ಬಂದಿರುವಂಥದ್ದು ನಮ್ಮದು ಇದೊಂದು ಪ್ರಳಯ ಪೂರ್ವ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ. ಪ್ರಳಯ ಅನ್ನುವಂಥದ್ದು ಇನ್ನೊಂದು 20, 30, 40 ವರ್ಷಗಳಲ್ಲಿ ಪ್ರಪಂಚಾದ್ಯಂತ, ವಿಶೇಷವಾಗಿ ಜಾಗತಿಕ ತಾಪಮಾನ ಏರಿಕೆ, ಕ್ಲೈಮೇಟ್ ಚೇಂಜ್ ಕಾರಣದಿಂದಾಗಿ, ಗ್ಲೋಬಲ್ ವಾರ್ಮಿಂಗ್ ಕಾರಣಕ್ಕಾಗಿ ಅಕಾಲಿಕ ಮಳೆ, ಬರ, ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲ ವೃಷ್ಟಿಗಳು ಆಗುತ್ತೆ. ಕೋಟ್ಯಾಂತರ, ಈಗ ಸುಮಾರು 800 ಕೋಟಿ ಜನಸಂಖ್ಯೆ ಇದೆ ಪ್ರಪಂಚದಲ್ಲಿ. ಇನ್ನೊಂದು 30-40 ವರ್ಷದಲ್ಲಿ ಅದು 100 ಕೋಟಿ ಜನ
ಭೂಮಿ ಮೇಲೆ ಸಾಯ್ತಾರೆ, ರೋಗಗಳಿಂದಾಗಿ, ಬರದಿಂದಾಗಿ, ಪ್ರಾಕೃತಿಕ ವಿಕೋಪಗಳಿಂದಾಗಿ. ಆ ಹೊತ್ತಿಗೆ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಹಿಂದೆ ತಿರುಗಿ ನೋಡಿದಾಗ ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತಂದ್ರು ಯಾವ ರೀತಿಯಲ್ಲಿ ಬದುಕಿದ್ರು, ಅವರು ಮಾಡಿದಂತಹ ಪಾಪಗಳು ಇವತ್ತು ನಾವು ಉಣ್ಣುತ್ತಿದ್ದೀವಿ ಅನ್ನೋದನ್ನ ಆವತ್ತಿನ ಮಕ್ಕಳು ಹೇಳ್ತಾರೆ. ಖಂಡಿತ ಹೇಳ್ತಾರೆ, ಅದನ್ನ ಬದಲಾಯಿಸೋದಕ್ಕೆ ಆಗೋದಿಲ್ಲ. ಆದ್ರೆ ಅದರಲ್ಲೊಂದಷ್ಟು ಜನ ಪ್ರಜ್ಞಾವಂತರು ಯಾವ ರೀತಿಯಲ್ಲಿ ನಮಗೆ ಇವತ್ತು ಆಗ್ತಿರುವಂತಹ, ನಾವು ಅನುಭವಿಸ್ತಿರುವಂತಹ ಕ್ಲೇಶಗಳು, ದುಃಖಗಳನ್ನ ತಡೆಯೋದಿಕ್ಕೆ ಪ್ರಜ್ಞಾಪೂರ್ವಕವಾಗಿ ನಮ್ಮ ಪೂರ್ವಿಕರು ಪ್ರಯತ್ನ ಪಟ್ಟರು ಅನ್ನುವಂತಹ ಒಂದು ಭಾವನೆ ಅವ್ರು ಬರಬೇಕು ಅಂದ್ರೆ ಇವತ್ತು ನಾವು ಇಂತಹ ಪಾದಯಾತ್ರೆಯಲ್ಲಿ ನಡೆಯಬೇಕು. ಹಾಗಾಗಿ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡುತ್ತಲೇ. ಜೈ ಹಿಂದ್, ಜೈ ಕರ್ನಾಟಕ. ದಯಮಾಡಿ ಎಲ್ಲ ನಮ್ಮ ನಡೆ ಸರ್ವೋದಯರಿಗೆ ಸದ್ಭಕ್ತರಿಂದ ಶ್ರೀಯುತರು ಬೆಂಗಳೂರಿನಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರು ರವಿಕೃಷ್ಣ ರೆಡ್ಡಿ ಅವರಂತ 100 ಜನ ಬೆಂಬಲ ನೀಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಮ್ಮ ನಡೆ ಸರ್ವೋದಯರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ.